ಎಲ್ರಿಗೂ ನಮಸ್ಕಾರ. ನಿಮಗೆ ಹೇಳಿದೆ ಡೈಸೋ ಅಂತ ಒಂದು ಇದೆ, ಅಲ್ಲಿ ಸೂಪರ್ ಮಾರ್ಕೆಟ್ ಥರ ಶಾಪಿಂಗ್ ಮಾಲ್ ಚಿಕ್ಕದು, ಇಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಅದರಲ್ಲಿ ಪಕ್ಕದಲ್ಲಿರೋ ಇದು ಇದೊಂದು ಯೂನಿವರ್ಸಿಟಿ, ಕೊರಿಯನ್ ಯೂನಿವರ್ಸಿಟಿ ಇದು. ನೋಡಿ ಹೆಂಗಿದೆ ಲೊಕೇಶನು, ತುಂಬ ಚೆನ್ನಾಗಿರುತ್ತೆ. ಫೋಟೋ ಶೂಟಿಂಗಿಗೆ, ವಿಡಿಯೋ ಶೂಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇನ್ನೇನು ಅಂದರೆ ಇಲ್ಲಿದೆ ನೋಡಿ, ಇದೇ ಡೈಸೋ. ಇಲ್ಲಿ ನಾವು ನಮಗೆ ಏನಾದ್ರು ಚಿಕ್ಕ ಚಿಕ್ಕ ಐಟಮ್ಗಳು ಬೇಕು ಅಂದರೆ ಇಲ್ಲೇ ಬಂದು ಪರ್ಚೇಸ್ ಮಾಡೋದು. ನೋಡಿ ಇದೆ ಅದು. ಈ ಥರ ಕೊರಿಯಾ ಫುಲ್ಲು ಚಿಕ್ಕ ಚಿಕ್ಕದಾಗಿ ಈ ಥರ ಇರುತ್ತೆ. ತುಂಬ ದೊಡ್ಡ ಐಟಮ್ಗಳೆಲ್ಲ ಸಿಗಲ್ಲ, ರೇಷನ್ನು ಈ ಥರ ಎಲ್ಲ ಸಿಗಲ್ಲ. ಬಟ್ ಫ್ಯಾನ್ಸಿ ಐಟಮ್ಸು, ಆಮೇಲೆ ಬ್ಯೂಟಿ ಕಿಚನ್ ಐಟಮ್ಸು ಇದೆಲ್ಲ ಸಿಗುತ್ತೆ ಇಲ್ಲಿ. ತುಂಬ ಕಡಿಮೆ ರೇಟಲ್ಲಿ ಇರುತ್ತೆ. ಅಂದರೆ 5000 ಕೊರಿಯನ್ ಓನ್ ಅಂತಾರೆ. ನಮ್ಮವರು ಕನ್ವರ್ಟ್ ಮಾಡಿದ್ರೆ, ರೂಪೀಸಿಗೆ ಕನ್ವರ್ಟ್ ಮಾಡಿದರೆ 300 ರೂಪಾಯಿ. ಇವತ್ತು ರೇಟ್ ಎಕ್ಸ್ಚೇಂಜ್ ರೇಟ್ 300 ರೂಪಾಯಿ ಇದೆ. 300 ರೂಪಾಯಿ ಒಂದು ಐಟಮ್ ಅಂದರೆ 1000 ಕೊರಿಯನ್ ಓನಿಂದ ಸಿಗುತ್ತೆ. ನೋಡಿ ಈ ಥರ ಐಟಮ್ ಎಲ್ಲ ಸಿಗುತ್ತೆ. ನೋಡಿ ಲೈಟ್ಸ್, ಈ ಥರ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ಸಿಗುತ್ತೆ. ಬ್ಯಾಟರೀಸ್, ಈ ಥರ ಫ್ಯಾನ್ಸಿ ಐಟಮ್ಸ್ ಎಲ್ಲ ಸಿಗುತ್ತೆ. ಒಂದು ಮೊಬೈಲ್ ಅಕ್ಸೆಸರೀಸ್ ಇದೆಲ್ಲ ನೋಡಿ, ಮೊಬೈಲ್ ಅಕ್ಸೆಸರೀಸು. ಇದು 3000 ಕೊರಿಯನ್ ಓನ್ ಅಂತ ಇದೆ. 3000 180 ರೂಪೀಸ್ ನಮ್ಮೂರು ಹೀಗೆ. ಇದು ನೋಡಿ ಕವರ್, iPhone 14 ಪ್ಲಸ್ ಅದು ಕವರು. ಇದು ಬ್ಯೂಟಿ ಐಟಮ್, ಫೇಸ್ ಪ್ಯಾಕ್. ನಮ್ಮೂರಲ್ಲಿ ಇದಕ್ಕೆ ಏನಂತಾರೆ ಅಂದರೆ ಒಂದೆಲಗ ಅಂತಾರಲ್ಲ, ಬ್ರಹ್ಮಿ, ಅದರಲ್ಲಿ ಫೇಸ್ ಪ್ಯಾಕ್ ಇದು. ಇದು ನೋಡಿ ಐಟಮ್, ತುಂಬ ಐಟಮ್ ಸಿಗುತ್ತೆ. ಅಂದರೆ ಕಾಸ್ಮೆಟಿಕ್ಸಲ್ಲಿ ನಿಮಗೆ ಕೊರಿಯಾನೇ ವರ್ಲ್ಡ್ ನಂಬರ್ 1. ತುಂಬ ಐಟಮ್ ಸಿಗುತ್ತೆ, ತುಂಬ ಅಂದರೆ ತುಂಬ ಐಟಮ್ ಸಿಗುತ್ತೆ ನೋಡಿ. ಕ್ಯಾರು, ಫ್ಯಾಮು, ತುಂಬ ಜನ ಇಲ್ಲಿ ಪರ್ಚೇಸ್ ಮಾಡ್ತಾರೆ ನೋಡಿ. ಈ ಬ್ರ್ಯಾಂಡ್ ಬಂದು ಕೊರಿಯಾದಲ್ಲಿ ತುಂಬ ಫೇಮಸ್ಸು. ಎಲ್ಲ ಥರದ ಕಾಸ್ಮೆಟಿಕ್ಸ್ ಇದರಲ್ಲಿ ಸಿಗುತ್ತೆ. ತುಂಬ ಚಿಕ್ಕ ಚಿಕ್ಕ ಐಟಮ್ ಎಲ್ಲ ಸಿಗುತ್ತೆ ನೋಡಿ, ಫ್ಯಾನ್ಸಿ ಐಟಮ್ ಥರ. ನೈಲ್, ಆರ್ಟಿಫಿಷಿಯಲ್ ನೈಲ್ 1000 ಕೊರಿಯನ್ ಓನ್ ಅಂದರೆ ನಮ್ಮ ಅವರಿಗೆ 60 ರೂಪೀಸ್ ಆಗುತ್ತೆ ನೋಡಿ. ಈ ಥರ ಎಲ್ಲ ಐಟಮ್ ತುಂಬ ಇಲ್ಲೇ ಸಿಗೋದು. ನೈಲ್ ನೋಡಿ ನೋಡಿ, ತುಂಬ ಐಟಮ್ ಸಿಗುತ್ತೆ. ಏನೋ ಗೊತ್ತಿಲ್ಲ, ಎಲ್ಲ ಲೇಡೀಸ್ ಐಟಮ್ಸ್ ಇವೆಲ್ಲ, ಇದರಿಂದ ನಮಗೆ ಗೊತ್ತಿರೋದು ನೋಡಿ. ಈ ಥರ ಸಿಗುತ್ತೆ ನೋಡಿ. ಚೆನ್ನಾಗಿರುತ್ತೆ. ಒಬ್ಬರು ನಾವು ಬೆಳೆಸ್ಕೋಬೇಕಾದ್ರೆ ಇಲ್ಲ ಅನಿಸುತ್ತೆ, ಈ ಥರ ತಗೊಂಡು ಸ್ಟಿಚ್ ಮಾಡ್ಕೊಂಡು ನೋಡಿ. ತುಂಬ ಇದೆ ಐಟಮ್ ಸಿಗುತ್ತೆ. ಇದೆಲ್ಲ ಕಿಡ್ಸಿಗೆ, ಇದೆಲ್ಲ ಕಿಡ್ಸಿಗೆ ಈ ಥರ
ಫಾರಿನರ್ಸ್ ತುಂಬ ಜನ ಬರ್ತಾರೆ. ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ತುಂಬ ಸಿಗುತ್ತೆ, ಗಿಫ್ಟ್ ಐಟಮ್ಸ್. $5,000 ಕೊರಿಯನ್ ಒಂದಕ್ಕೆ ಮೇಲೆ ಯಾವುದೂ ಇಲ್ಲ ಇಲ್ಲಿ. ಎಲ್ಲ ತುಂಬ ಬೆಲೆ ಕಡಿಮೆ ಇರೋದೆ, ಪ್ರೈಸ್ ಕಡಿಮೆ ಇರೋದೆ ನೋಡಿ. ಸ್ಪೋರ್ಟ್ಸ್ ಸೈಕಲ್ಲಿಗಿದು ನೋಡಿ, ಮಿರರ್ ನೋಡಿ, ಬೆಲ್ ನೋಡಿ, ಸೌಂಡ್ ಬರುತ್ತಲ್ಲ. ನಾನು ಒಂದು ಸತಿ ಇಂಡಿಯಾ ಬಂದಾಗ ಇಂಥವೆಲ್ಲ ತಗೊಂಡೋಗಿದ್ದೆ ನಮ್ಮ ಪಾಪುಗೆ ನೋಡಿ. ವಿಂಟರಿಗೆಲ್ಲ ಬಂದ್ಬಿಟ್ಟಿದೆ, ಡ್ರೆಸ್ಸು ತೊಗೋಬೇಕು ನೋಡಿ. ಈ ಥರ ನೋಡಿ. ಒಂದೊಂದೇ ಹೇಳ್ಕೊತ ಹೋದರೆ ಒಂದು ಫುಲ್ ಡೇ ಬೇಕಾಗುತ್ತೆ. ಡಿಟೇಲ್ಡಾಗಿ ಮಾಡ್ತೀನಿ ವಿಡಿಯೋ. ಇದೆಲ್ಲ ಬಂದು ಪೆಟ್ಸ್ ನೋಡಿ, ಅದಕ್ಕೆ ನೋಡಿ. ಅದೇನಂತ ಗೊತ್ತಾ ನಿಮಗೆ? ಇದು ಒಂದು ಏನಂತಾರೆ, ಕೋಲ್ ಇದ್ದಿಲು ಫೈರ್ಗೆ ಚಿಕನ್ ಫ್ರೈ ಮಾಡ್ಕೊಂಡು ತಿಂತೀವಲ್ಲ, ಅದಕ್ಕೆ ಅದಿರುತ್ತೆ. ಕೊರಿಯಾದಲ್ಲಿ ವಿಂಟರ್ ಸ್ಟಾರ್ಟ್ ಆದರೆ ಎಲ್ಲರೂ ಮನೆಯಲ್ಲಿ ಆಫೀಸಲ್ಲಿ ಒಂದು ಸ್ಟವ್ ಇಟ್ಕೊಂಡು ಈ ಥರ ಚಿಕನ್ ಫ್ರೈ ಮಾಡಿಕೊಂಡು, ಚಿಕನ್ ಇಲ್ಲ ಬೇರೆ ಏನಾದರೂ ಮೀಟ್ ತೊಗೊಂಡು ಫ್ರೈ ಮಾಡ್ಕೊಂಡು ತಿನ್ಕೊಂಡು ಇರೋದು, ಸೊಜ್ಜು ಹೊಡಿತಾ. ಇನ್ನೊಂದು ತೋರಿಸ್ಬೇಕಂತಿದ್ದೆ. ಇಲ್ಲಿ ನೋಡಿದ್ರೆ ಇದು ನೋಡಿ, ಸೀಡ್ಸ್ ಇದೆಯಾ, ಫ್ಲವರು, ಆಮೇಲೆ ಸೊಪ್ಪುದು, ಕಿಮ್ಚಿ, ಈ ಥರ ನಾವು ಈ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ನಾವು ತಗೊಂಡು ಅದಕ್ಕೊಂದು ಇದೆ ಮತ್ತು ಇದು ಮಿಕ್ಸ್ ಮಾಡಿ, ಇದು ನಮ್ಮೂರಲ್ಲಿ ಸಿಗುತ್ತಲ್ಲ, ಏನದು ತಿಪ್ಪೆ ಗೊಬ್ಬರ ಅಂತಾರೆ ಆ ಥರ. ಆಮೇಲೆ ಇದು ತೆಂಗಿನ ಮರ ನಾರದಿಂದ ಡಸ್ಟ್ ಇದು ಬರುತ್ತಲ್ಲ, ಅದು ಎರಡು ಮಿಕ್ಸ್ ಮಾಡಿ ನಮ್ಮ ಇಂಡಿಯಾದಿಂದ ತುಂಬ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಅಲ್ಲಿಂದ ಈ ಥರ ಬೀಜಗಳನ್ನು ಹಾಕೋದಕ್ಕೆ ಇದನ್ನು ಉಪಯೋಗಿಸ್ತಾರೆ. ಮನೆಯಲ್ಲೇ ಚಿಕ್ಕ ಪಾಟ್ ತಗೊಂಡು ಹಾಕೋಬೋದು. ಈ ಥರ ಚಿಕ್ಕ ಐಟಮ್ಸ್ ಎಲ್ಲ ಸಿಗುತ್ತೆ. ಗಿಡ ಮನೇಲಿ ಇಟ್ಕೊಳೋದು, ಶೋ ಕೇಸಲ್ಲಿ ಇಟ್ಕೊಳೋದು, ಇದೆಲ್ಲ ಆರ್ಟಿಫಿಷಿಯಲ್ ಅಲ್ಲ, ರಿಯಲ್ ನೀರು ಹಾಕಬೇಕು, ರಿಯಲ್ ಆಗಿರುತ್ತೆ ನೋಡಿ, ರಿಯಲ್ ಇದು. ಏನು ಚಾಕ್ಲೇಟ್ಸ್, ಬಿಸ್ಕೆಟ್ ಎಲ್ಲ ಐಟಮ್ನ, ಮತ್ತು ಚಾಕ್ಲೇಟು, ಬಿಸ್ಕೆಟ್ಸು, ನ್ಯೂಡಲ್ಸು ನೋಡಿ. ಇದು ರೈಸು, ನಿಮಗಿದು ತುಂಬ ತೋರಿಸ್ಬೇಕಂತಿದ್ದೆ. ಇದು ರೈಸ್ ನೋಡಿ, ರೈಸ್ ವಿತ್ ಇದು ಇರುತ್ತೆ ನೋಡಿ. ಇದನ್ನು ನೂಡಲ್ಸ್ ಥರ
ಬಿಸಿನೀರು ಹಾಕ್ಕೊಂಡು ಹಂಗೆ ಮಿಕ್ಸ್ ಮಾಡಿಕೊಂಡು ತಿನ್ನೋದು. ಇಲ್ಲಾಂದರೆ ಹಂಗೆ ಹೀಟ್ ಮಾಡಿದ್ರೆ ಸಾಕು, ಮೈಕ್ರೋ ಓವನಲ್ಲಿಟ್ಟು ಹೀಟ್ ಮಾಡಿದ್ರೆ ಸಾಕು. ನ್ಯೂಡಲ್ಸ್ ಥರ ಈಗ ರೈಸು ಈ ಥರ ಒಂದು ಚಿಕ್ಕದೆಲ್ಲ ಸಿಗುತ್ತೆ. ಇಲ್ಲಿದೆ ನೋಡಿ, ಇದು ರೈಸ್ ನೋಡಿ. ರೈಸ್ ತುಂಬ ಅರ್ಜೆಂಟ್ ಐತೆ ಅಂದರೆ ಒಂದು ಈ ಥರ ಪ್ಯಾಕ್ ತಗೊಂಡು ಹೋಗ್ಬಿಡ್ತಾರೆ ಮನೆಗೆ. ಇಲ್ಲಿ ಕುಕ್ ಮಾಡೋದು ತುಂಬ ಕಡಿಮೆ, ಅದರಿಂದ ಈ ಥರ ರೈಸ್ ಪ್ಯಾಕ್ಗಳು ತಗೊಂಡು ಹೋಗ್ಬಿಡ್ತಾರೆ. ತಗೊಂಡೋಗಿ ಮೈಕ್ರೋ ಓವನಲ್ಲಿಟ್ಟು ಹಿಟ್ ಮಾಡ್ಕೊಂಡು ತಿನ್ನೋದು. ಇದಕ್ಕೆ ಗ್ರೇವಿನೂ ಪ್ಯಾಕೆಟ್ ಸಿಗುತ್ತೆ, ಗ್ರೇವಿ ಪ್ಯಾಕೆಟ್ ಸಿಗುತ್ತೆ, ಅದನ್ನು ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ನೋಡಿ 3 ಪ್ಯಾಕ್ ಇದೆ, 3 ಪ್ಯಾಕ್. ಇದನ್ನ ಎಷ್ಟಿದೆ, ರೈಸ್ ಏನು ಹಾಕಿಲ್ಲ ಇದರಲ್ಲಿ. ಈ ಥರ ಸರಿ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ಒಂದು ವಿಡಿಯೋ ಮಾಡ್ತೀನಿ. ಸ್ವಲ್ಪ ಪರ್ಚೇಸ್ ಮಾಡೋದಿದೆ, ಮಾಡಿಬಿಟ್ಟು ನಿಮಗೆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.